ನಮಸ್ಕರಿಸಿ ಶ್ರೀನಿವಾಸನ ಎಲ್ಲ ಹಿಂದೂ ಸಮಾಜದ ದುರ್ನಲೆ ಹಾಗೂ ಇವತ್ತಿನ ವಿಶೇಷವಾಗಿ ಕರೆದಂಥ ಸಭೆ ಈಗಾಗಲೇ ರಾಮ ಮಂದಿರ ಬಗ್ಗೆ ಅದರ ಆಂದೋಲನ ಇರ್ಬೋದು, ರಾಮ ಮಂದಿರ ಸ್ಥಾಪನೆ ಎಲ್ಲ ಹೀಗೆ ಈಗಾಗಲೇ ಹೇಳಿದ ಅಲ್ಲಿ ನಾವು ಮಾತಾಡೋದಿಲ್ಲ. ನಾನು ಇಷ್ಟೇ ಹೇಳೋದಿಲ್ಲ, ಇವತ್ತಿನ ಸಭೆಯ ಮುಖ್ಯ ಉದ್ದೇಶ 22ನೇ ತಾರೀಕು 12 ಗಂಟೆ ನಂತರ ಒಂದು ಭವ್ಯವಾದ ರಾಮ ಮಂದಿರ ಸತತ 200 ವರ್ಷದ ಹೋರಾಟ ಮಾಡುವಂಥ ಯಶಸ್ವಿಗೆ ಇವತ್ತು ನಮ್ಮ ಕಣ್ಣು ಮುಂದೆ ನಮ್ಮ ಸದೈವ 1000 ವರ್ಷ ಪುಣ್ಯ ಮಾಡಿದ ವರ್ಷ ಇವತ್ತು ನಮ್ಮ ಕಣ್ಣು ಮುಂದೆ ಅದು ಸ್ಥಾಪನೆ ಆಗ್ತದೆ. ಅದು ನೋಡುವಂಥ ಭಾಗ್ಯ ನಮಗೆಲ್ಲ ಸಿಗ್ತದೆ. ಬಹಳಷ್ಟು ಪುಣ್ಯವಂತ ಅದಕ್ಕೆ ಪ್ರಾಣ ತ್ಯಾಗ ಮಾಡಿ ಇವತ್ತು ಒಂದು ಕೊನೆಯ ಹಂತದಲ್ಲಿ ಬಂದಿದೆ. ನಾವು ಬಹಳಷ್ಟು 92ನೇ ಇಸ್ವಿಯಲ್ಲಿ ಡಿಸೆಂಬರ್ 6 ಬಾಬರಿ ಮಸೀದಿ ತೆಗೆದಾಗ ನಾವು ಕಾಂಗ್ರೆಸ್ ಪಕ್ಷದಲ್ಲಿದ್ದವಾಗ ನಮಗೆ ಕೆಟ್ಟ ಅನಿಸ್ತು. ನಾವು ಕಾಂಗ್ರೆಸ್ ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಾಕಿಟ್ಟು ಹೋರಾಟ ಮಾಡ್ತಾರಪ್ಪ, ಈ ರಾಮ ಹುಟ್ಟಿದ ಅಯೋಧ್ಯೆ ಎಲ್ಲ ಜಗತ್ತಿಗೆ ಬರ್ತದೆ. ಅಯೋಧ್ಯೆಯಲ್ಲಿ ರಾಮ ಮಂದಿರ ಎಲ್ಲಿ ಹುಡುಕುವಂಥ ಕಾಲ ನಮ್ಮ ಹಿಂದೂ ಸಮಾಜ ಬರ್ತಲ್ಪ, ಭಾಳ ಕೆಟ್ಟ ಅನಿಸ್ತದೆ. ಇದರಲ್ಲಿ ಮುಸಲ್ಮಾನರು ಏನೂ ಆಗಿಲ್ಲ, ಅವ್ರಿಗೆ ಕೇಳಿಲ್ಲ. ನಮಗೆ ಬಾಬರಿ ಮಸೀದಿ ಬಂದಾಗ 2 ವರ್ಷ ಇರ್ತದೆ. ಇದನ್ನು ವೋಟ್ ಬ್ಯಾಂಕ್ಗೋಸ್ಕರ ಕೆಲವೊಂದು ಪಕ್ಷ ತಮ್ಮ ಒಂದು ಮುಸಲ್ಮಾನರ ಎಸ್ ಸಿ ಜನರ ತಪ್ಪು ತರೆಯುವಂಥ ಒಂದು ಮೋಹದಿಂದ ರಾಮ ಮಂದಿರ ದಾರಿ ತಪ್ಪಿಸಿದರು. ಯಾಕೆ ಬಹುಶಃ ಕೇಳ್ಬಿಡೋದ ನಮ್ಗೆ ಮಂದಿರ ಕೊಡ್ಬೇಕು. ಅಯೋಧ್ಯೆ ಅಂದರೆ ರಾಮ ಜನ್ಮಭೂಮಿ. ಅಯೋಧ್ಯೆಯಲ್ಲಿ ರಾಮ ಪ್ರತಿಷ್ಠೆ ಮಾಡ್ಬೇಕಾದ್ರೆ 500 ಹೋರಾಡ್ಕೊಂತ ಅನ್ನೋದು ನಮ್ಗೆ ಕೆಟ್ಟ ಅನಿಸ್ತದೆ. ಅಲ್ಲಿ ಅಯೋಧ್ಯೆಯಲ್ಲಿ ರಾಮ ಹುಟ್ಟಿದ್ದು ಎಲ್ಲ ಜಗತ್ತಿಗೆ ಬರೋದು. ಅದು ಇವತ್ತು ಏನೋ ಹೋರಾಟ ಮಾಡಿ ಕೊನೆ ಹಂತದಲ್ಲಿ ಪ್ರಧಾನಮಂತ್ರಿ ಮೋದಿಯವರ ನೇತೃತ್ವದಲ್ಲಿ ಇವತ್ತು ಸರ್ಕಾರ ಆಗಿದೆ. ಅವರು ನಮ್ಮ ಸ್ವಯಂ ಸೇವಕರಿದ್ದಾಗ ಎಷ್ಟೋ 30-40 ವರ್ಷದಿಂದ ಅಲ್ಲಿ ವಿಮಾನ ಇರ್ಬೋದು, ರಾಮ ಮಂದಿರ ಇರ್ಬೋದು, ಪ್ರತಿ ಮೂಲೆ ಅಡ್ಡಾಡುವಂಥ ಪ್ರಧಾನ ಮೋದಿಯವರು ಸಾಮಾನ್ಯ ಜನ ಯಾವುದು ಪ್ರಧಾನಮಂತ್ರಿಯಾಗಿ ಅವರ ಹತ್ತಿರ ಆಗುವಂಥ ಒಂದು ದೈವ ಭಕ್ತನ ಇವತ್ತು ಮೋದಿಯವರ ಮುಖಾಂತರ ಸಹಕಾರ ಆಗುತ್ತದೆ. ಅದಕ್ಕೆ ನಾವು ಏನು ಮಾಡಬೇಕಂತ ಕಳೆದ ಸಭೆಯಲ್ಲಿ ನಮ್ಮ ಕ್ಷೇತ್ರದ 4 ನಗರಸಭೆ, 1 ಪಟ್ಟಣ ಪಂಚಾಯತಿ, ಪುರಸಭೆ 4 ಬರ್ತವೆ, 22 ಗ್ರಾಮ ಪಂಚಾಯತ್ ಬರ್ತವೆ. ಎಲ್ಲ ಪ್ರತಿ ವಾರ್ಡ್ನಲ್ಲಿ ಆ ವಾರ್ಡ್ ಮೆಂಬರ್ ಇರ್ಬೋದು, ಅಲ್ಲಿ ಪ್ರಮುಖರು ಹೆಣ್ಣು ಮಕ್ಕಳು ಕೂಡಿ 21 ತಾರೀಕಿನ ಸ್ಟಾರ್ಟ್ ಮಾಡೋದು. ರಾಮ ಮಂದಿರ, ರಾಮ ನಕ್ಷತ್ರ, ಅದಕ್ಕೆ ಲೈಟಿಂಗ್ ಮಾಡಿ, ಪೂಜೆ ಮಾಡಿ, ರಂಗೋಲಿ ಹಾಕಿ, ಎಷ್ಟು ಸಾಧ್ಯತೆ ಊರಲ್ಲಿ ಸ್ವಚ್ಛ ಮಾಡಿ ಎಲ್ಲ ಹೊತ್ತು ದಿವಸ 22 ತಾರೀಕು ಪ್ರತಿ ಗ್ರಾಮದ ಎಲ್ಲ ಗುಡಿಯಲ್ಲಿ ಆ ವಾರ್ಡದ ಪ್ರಮುಖರು, ವಾರ್ಡ್ ಮೆಂಬರು ಪೂಜೆ ಮಾಡಿ ರಾಮ ಜಪ ಮಾಡಬೇಕಂತ ಒಂದು ಮನೆ ಮಾಡ್ಕೊಳ್ತೇವೆ. ಈ ನಗರಸಭೆ ವ್ಯಾಪ್ತಿಯಲ್ಲಿ ಈಗಾಗಲೇ ನಾವು ಮೀಟಿಂಗ್ ಮಾಡಿದ್ವಿ. ಅದಕ್ಕೆ ಏನೋ ಬೇಕು ಅದೆಲ್ಲ ನಮ್ಮ ಅಂಬಿಯವರು ಇರ್ತಾರೆ, ಮತ್ತು ಯತ್ನೆ ಮಾಡಿ, ಮತ್ತು ಬಿಂಗೋಡ ಮತ್ತು ಆನಂದ್ ಪಾಟೀಲು ಮಠಾಧಿಕಾರಿಗಳು ಗುರುಗಳು ಇರ್ತಾರೆ. ನಿಮ್ಗೆ ಏನು ಸಹಕಾರ ಬೇಕಾದ್ರೆ ಮುಂದಿನಲ್ಲಿ ಅದೆಲ್ಲ ಮಾಡೋಣ. ಬಟ್ ಒಂದು ಐತಿಹಾಸಿಕವಾದ ಊಟಕ್ಕೆ ಮತ್ತು ಕೇಳಿದ ಒಂದು ಸಮಾರಂಭ ಆಗಬೇಕು. ಅವೆಲ್ಲ ಗ್ರಾಮ ಪಂಚಾಯತ್ ಮೆಂಬರ್ ಇರ್ಬೋದು, ಬರೀ ಗ್ರಾಮ ಪಂಚಾಯತ್ ಮೆಂಬರ್ ಅಷ್ಟೇ ಅಲ್ಲ, ಆ ಊರ ಪ್ರಮುಖರು, ಅಲ್ಲಿ ಮಹಿಳಾ ಪ್ರತಿನಿಧಿಗಳು ಎಲ್ಲ ಹಿರಿಯರು ಕೂಡಿ, ಇದು BJP ಪಕ್ಷದಲ್ಲ, RSS ಅಲ್ಲ, ಇದು ಹಿಂದೂ ಮತ್ತು ಮುಸಲ್ಮಾನರು ಈ ಜಗತ್ತಿನ ಎಲ್ಲ. ಈಗ ಮುಸಲ್ಮಾನ ಎಷ್ಟೋ ಜನ ನಾವು ನಿಂತು ಅವ್ರು ಮಾಡ್ತಾರೆ. ಅದ್ರ ನಾವು ದಯವಿಟ್ಟು ನಾವು ಮುಸಲ್ಮಾನರು ಅಲ್ಲಿ ಪ್ರಮುಖ ಮಂದಿ ಕಳಿಸೋರಿಗೆ ಹೇಳ್ತೀವಿ. ನಾವು ಕೇಳ್ತಾರೆ ಅವ್ರ ಮುಖಾಂತರ ಮಾಡ್ತೀವಿ. ನಾವಾಗಿದ್ರೆ ಅದನ್ನು ಬೇರೆ ಟೈಪ್ ಮಾತ್ರ ಆಗ್ತದೆ. ಅಲ್ಲಿ ನಾವು ಮಾಡೋದಿಲ್ಲ. ಅಲ್ಲಿ ಮುಸಲ್ಮಾನರ ನಾವು ಲೀಡರ್ಸ್ಗೆ ಹೇಳ್ತು ಅವ್ರ ಮುಖಾಂತರ ಅವ್ರಿಗೆ ಎಷ್ಟು ಮಾಡಲಿ, ಫೋರ್ಸ್ ಮಾಡೋದು ಬೇಡ, ಅವ್ರಿಗೆ ಪ್ರೀತಿ ಮಾಡೋದು ಮಾಡಿದ್ರೆ ಅವರು ನಾವು ಏನು ಮಾಡ್ಬೋದು. ಈಗ ಆನಂದ್ ಪಾಟೀಲ್ ಹೇಳಿದ ಪ್ರಕಾರ ವಿಜಯೋತ್ಸವ ಅಲ್ಲ, ಅದು ಆನಂದೋತ್ಸವ. ಅದು ನಾವು ರೋಡ್ ಮೇಲೆ ಹೋಗಿ ಭಗವಾನ್ ಹೇಳ್ಬೋದು, ಜಯಕಾರ ಹಾಕೋದಿಲ್ಲ. ಗುಡಿಯಲ್ಲಿ ಕೂತು ದೇವರ ಪ್ರಾರ್ಥನೆ ಮಾಡಿ ಒಂದು ಎಲ್ಲ ಜಗತ್ತಿನ ಭಾರತ ದೊಡ್ಡನಾಗಲಿಕ್ಕೆ ರಾಮನ ಆಶೀರ್ವಾದ ಬರಲಿ ಅಂತ ಒಂದು ಪೂಜೆ ಮಾಡೋದು. ಈಗಾಗಲೇ ನಾವು ಜಗತ್ತಿನ ದೊಡ್ಡನಾಗಿದ್ದು ಆದರೆ ಪೂರ್ತಿ ಯಶಸ್ವಿಯಾಗಿ ಅಷ್ಟೇ. ಯಾಕಂದ್ರೆ ಮೊನ್ನೆ G20 ನಡೆದಂಥ ಸಮಾರಂಭದಲ್ಲಿ ನೋಡಿದ್ರಿ, ಜಗತ್ತಿನ ಎಲ್ಲ ಪ್ರಮುಖ ನಾಯಕರು ಮಹಾತ್ಮ ಗಾಂಧಿ ಸಮಾಧಿಯಲ್ಲಿ ರಾಜಕಾರಣದಲ್ಲಿ ಚಪ್ಪಲಿಂದ ಅಡಗಿ ಸುತ್ತ ಹಾಕಿಬಿಟ್ಟು ಜಗತ್ತಿನ ನಾಯಕರು ಅವರು ಕ್ರಿಶ್ಚಿಯನ್ ರಾಷ್ಟ್ರರು ಬೂಟ್ ಹಾಕೊಂಡು ಅವರು ತಮ್ಮ ಚರ್ಚೆಯಲ್ಲಿ ಪ್ರಾರ್ಥನೆ ಮಾಡ್ತಾರೆ.
ಅಂತ ನೋಡಿ ಜಗತ್ತಿನೆಲ್ಲ ನಾಯಕರು ಚಪ್ಪಲ್ ತಗೊಂಡು ಹರಡ್ತಿರ್ತಾ ಇದ್ರು. ಅದೇ ದೊಡ್ಡ ಮುಂದಿನ ಭಾರತ ದೇಶ ಜಗತ್ತಿನ ಮುಖ್ಯಸ್ಥ ಆಗಲಿಕ್ಕೆ ಅದೊಂದು ಕಾರಣ. ಅದು ಶೀಘ್ರದಲ್ಲಿ ಮೋದಿಯವರ ನೇತೃತ್ವದಲ್ಲಿ ಭಾರತ ಇಡೀ ಜಗತ್ತಿನ ಮುಖ್ಯಸ್ಥ ಆಗ್ತದೆ, ರಾಮನ ಆಶೀರ್ವಾದ ಆಗ್ತದೆ. ಎಲ್ಲರೂ ಥರ ಸಹಕಾರ ಮಾಡಿ ನಾವು ನಾಳೆ ಮತ್ತೊಂದು ಎಲ್ಲ ಸಭೆ ಮುಗಿದ ನಂತರ ಅವರ ಕೂತು ಆಫೀಸಲ್ಲಿ ನಿಮ್ಮ ವಾರ್ಡ್ ವೈಸ್ ಇದೆಲ್ಲ ಏನು ಮಾಡ್ಕೊಂಡು ಹೇಳ್ತಾರೆ, ನೀವು ಹೆಂಗೆ ಮಾಡಬೇಕು ಎಲ್ಲ ಹೇಳ್ತಾರೆ. ಯಾಕಂದ್ರೆ ನಾನು ಭಾಷೆ ಮಾಡಿ ಒಂದು ಪೂಜೆ ಹೊರಟಿದ್ದೀನಿ. ಮುಗಿದ ನಂತರ ಪ್ರತಿ ಗ್ರಾಮ ಪಂಚಾಯತಿ ನೀವು ಮೀಟಿಂಗ್ ತಗೋಬೇಕು, ಅವ್ರಿಗೆ ಏನು ಮಾಡಬೇಕು ಹೆಂಗೆ ಮಾಡಬೇಕು ಎಲ್ಲ ಅವ್ರು ಹೇಳ್ತಾರೆ. ಕೆಲವೊಂದು ವಿಷಯ ನಾವು ಭಾಷೆನ ಹೇಳಕ್ಕೆ ಬರೋಲ್ಲ, ಅದು ಹೇಳ್ತಾರೆ. ಆಗ ಒಂದೇ ಮತ್ತೊಂದು ಸಲ ಹೇಳ್ತದೆ ಈ ಮತ್ತು ಎಲ್ಲರೂ ಅವತ್ತಿನ ದಿವಸ ಅಂಗಡಿ ಮತ್ತು ಸ್ಕೂಲ್ ದಯವಿಟ್ಟು ನಾವು ರಾಜ್ಯ ಸರ್ಕಾರ ಮನೆ ಮಾಡ್ಕೋತೀನಿ, ಮತ್ತು ಸ್ಕೂಲ್ ಸೂಟ್ ಕೊಡಬೇಕು ಮನೆ ಮಾಡ್ಬೇಕು. ಯಾಕಂದರೆ ಇಡೀ ಜಗತ್ತಿನ ಮುಸ್ಲಿಂ ರಾಷ್ಟ್ರ ಅಂದರೆ ಇಂಡೋನೇಷ್ಯಾ ಸೂಟಿ ಕೊಡೋದು, ಇಂಡೋನೇಷ್ಯಾ ಸೂಟಿ ಇಟ್ಕೊಳ್ಳೋಣ ರಾಮ ಮಂದಿರ. ಹಂಗೆ ಈಗ ಉತ್ತರ ಪ್ರದೇಶದಲ್ಲಿ ಉತ್ತರ ಭಾರತದಲ್ಲಿ ಎಲ್ಲ ವರ್ಷ ಎಲ್ಲ ಸ್ಕೂಲ್ ಸೂಟಿ ಕೊಡ್ತಾರೆ. ನಮ್ಮ ರಾಜ್ಯ ಸರ್ಕಾರ ಮನೆ ಮಾಡ್ಕೋತೇವೆ, ಮತ್ತು ಸ್ಕೂಲ್ ಸೂಟಿ ಕೊಡ್ಬೇಕು ಮನೆ ಮಾಡ್ಕೋತೇವೆ. ಅಕಸ್ಮಾತ್ ಸೂಟಿ ಕೊಡೋದ್ರೆ ಸ್ವಯಂ ಪ್ರೇರಿತವಾಗಿ ನಾವು ದಯವಿಟ್ಟು ವಿದ್ಯಾರ್ಥಿಗಳು ಸೆಕ್ಟರ್ ಹೊಡ್ಕೊಂಡು ಮನೆ ಮಾಡಬೇಕು. ಯಾರು ಪುಟ್ಟ ಸ್ಕೂಲ್ ಹೋಗಿ ನೀವು ಎಲ್ಲ ಮನೆ ಮಾಡ್ಕೊರಿ. ವಿದ್ಯಾರ್ಥಿಗಳು ಕಾಲೇಜ್ ವಿದ್ಯಾರ್ಥಿಗಳು ಎಲ್ಲರೂ ನಮ್ಗೆ ಸೆಕ್ಟರ್ ಹೊಟ್ಟು ಅವತ್ತು ಸೆಕ್ಟರ್ ಕೊಡಬೇಕು. ಮತ್ತು ಯಾರು ಸ್ಕೂಲ್ಗೆ ಹೋಗಿಲ್ಲ ಕೋರ್ಸ್ ಮಾಡೋಕೆ ಹೋಗ್ಬೇಡಿ. ಅವತ್ತು ಸ್ವಯಂ ಪ್ರೇರಿತವಾಗಿ ಸ್ಕೂಲ್ನ ಎಲ್ಲ ನಮ್ಮ ವಿದ್ಯಾರ್ಥಿಗಳನ್ನ ಸೆಕ್ಟರ್ ಕೂಡ ವಿದ್ಯಾರ್ಥಿ ಮುಖಂಡರು ಮೀಟಿಂಗ್ ಮಾಡಬೇಕಂತ ನಾವೆಲ್ಲ ಅನ್ಸ್ಕೊಂಡ್ವಿ ಮತ್ತು ಎಲ್ಲ ಹೇಳ್ತೀವಿ. ಅವ್ರು ಸರ್ಕಾರಕ್ಕೆ ತೋರಿ ತಗೊಳ್ಳಿ. ಮತ್ತು ಈ ಸಭೆ ಮುಗಿದ ನಂತರ ಮತ್ತೊಂದು ಮೀಟಿಂಗ್ ಮಾಡಿಕೊಂಡು ಪ್ರತಿ ವಾರ್ಡ್ ಮೆಂಬರು ಅಲ್ಲಿ ಪ್ರಮುಖರು ಕೂಡಿ ಒಂದು ಯಶಸ್ವಿಯಾಗಿ 21ರಿಂದ 22ರವರೆಗೆ ಮೋದಿಯವರ ಕೊಟ್ಟು ಸಾಯಂಕಾಲ ದೀಪಾವಳಿ ಕನಿಷ್ಠ 5,000 ಮಾಡಬಹುದು. ಗ್ರಾಮದ 5,000 ಆಗಬೇಕು. ಗೋಕಾಕ್ ನೋಡ್ತಿಕ್ಕಿದ್ರೆ ಈ ರಾಜ್ಯದಲ್ಲಿ ದೇಶದಲ್ಲಿ ಒಂದು ವಿಶೇಷತೆ ಮಾಡಬೇಕಂತ ನಮ್ಮಲ್ಲಿ ಮನೆ ಮಾಡ್ಕೋತೀನಿ. ಇದೊಂದು ನಮಗೆಲ್ಲರೂ ಇನ್ನೇ ಸಹಕಾರ ಕೊಟ್ಟು ಇದೊಂದು ದೇಶದ ಹೆಮ್ಮೆ ಕೆಲಸದ ದಯವಿಟ್ಟು ಎಲ್ಲ ಸಹಕಾರ ಕೊಟ್ಟು ಯಶಸ್ವಿ ಮಾಡೋಕ್ಕೆ ಹೇಳಿ ಹೇಳಲಾಗುತ್ತದೆ.